ದೊಡ್ಡ ಜವಾಬ್ದಾರಿ ಸರ್. ಉದ್ದೇಶ ಏನಿಲ್ಲ, ಪ್ರತಿಯೊಂದು ಕೆಲಸ ಮಾಡ್ಬೇಕಂದ್ರೆ ವಿಘ್ನ ವಿನಾಶಕನಿಗೆ ಒಂದು ನಮಸ್ಕಾರ ಹಾಕೋದು ನಮ್ಮ ಸನಾತನ ಧರ್ಮದಲ್ಲಿ ಇರುವಂತ ಇದು ಪರಿಸ್ಥಿತಿ. ಆ ಒಂದು ಕಾರ್ಯದ ನಿಮಿತ್ತ ಇವತ್ತು ಏನು ಕೂಡ್ಮಲೆ ಗಣೇಶನ ಒಂದು ಆಶೀರ್ವಾದ ಪಡೆದು ನಮ್ಮ ಒಂದು 2 ಬೂತ್ಗಳಿಗೆ ವಿಸಿಟ್ ಕೊಟ್ಟು, ಯಾಕಂದ್ರೆ ಬೂತ್ ಕಾರ್ಯ ಮೊದಲೇ ಮಾಡ್ಬೇಕಂತ ನಮ್ಮ ಅಮಿತ್ ಶಾ ಜಿ ಹೇಳಿದ್ದಾರೆ. ಆ ಒಂದು ದಿಸೆಯಲ್ಲಿ ಇವತ್ತು ನಂಗ್ಲಿ ಗ್ರಾಮದಲ್ಲಿ 70ನೇ ಬೂತ್ ಮತ್ತೆ ಈ ಪಾಳ್ಯದಲ್ಲಿ 139ನೇ ಬೂತ್ ನ ಒಂದು ಚೆಕ್ ಮಾಡ್ಕೊಂಡು ಯಾವ ರೀತಿ ಏನಿದೆ ಬೂತ್ ಸಮಿತಿಗೆ ಪ್ರಮುಖವಾಗಿ ಆಗ್ಬೇಕಾಗಿತ್ತು. ಸೊ ಹಂಗಾಗಿ ನಮ್ಮೆಲ್ಲ ಹಿರಿಯರನ್ನ, ನನ್ ಖುಷಿ ಏನಂದ್ರೆ ಮುಳ್ಬಾಗ್ಲು ಅಂದ್ರೆ ತುಂಬಾ ಖುಷಿ ಮೊದ್ಲಿಂದ. ಯಾಕಂದ್ರೆ ಇಲ್ಲಿ ಕಡೆ 1,000-2,000 ಓಟಲ್ಲಿ ನಾವು 2004ರಲ್ಲಿ ಸೋತಿದ್ವಿ. ಆ ಕಾರಣಕ್ಕೆ ಮತ್ತೆ ಇಲ್ಲಿ ಬಿಜೆಪಿಗೆ ಒಳ್ಳೆ ಬೈಕ್, ಯಾಕಂದ್ರೆ ಪ್ರತಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಒಳ್ಳೆ ಓಟ್ ಬರ್ತದೆ, 1 ಲಕ್ಷಕ್ಕಿಂತ ಜಾಸ್ತಿ ಬರ್ತದೆ. ಇಡೀ 8 ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ತಗೊಂಡಾಗ ಇಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ, ಮುಳಬಾಗಿಲು ಕ್ಷೇತ್ರದಲ್ಲಿ ಒಳ್ಳೆ ಓಟ್ ಬರ್ತದೆ. ಯಾಕೆ ನಮ್ಮ ಪಕ್ಷ ಸ್ಟ್ರಾಂಗ್ ಆಗಿದೆ, ಕಾರ್ಯಕರ್ತರನ್ನ ಒಟ್ಟುಗೂಡಿಸ್ಬೇಕು, ಅವರ ಹಿರಿಯರ ಹತ್ರ ಮಾರ್ಗ ಸೂಚಿ ತಗೊಬೇಕು, ಅವ್ರ ಹಿರಿಯರ ಮಾರ್ಗದರ್ಶನ ಹೋಗ್ಬೇಕನ್ನೋ ಉದ್ದೇಶದಿಂದ ನಾನು ಇವತ್ತು ಬಂದಿದ್ದೀನಿ. ಎಲ್ಲ ಸಿಕ್ಕಿದ್ದಾರೆ, ಕೆಲವರು ಸಿಗ್ಬೇಕು, ಮಾತಾಡ್ತೀನಿ. ಖಂಡಿತವಾಗಿ ಬಲಿಷ್ಠವಾಗಿ ನೆಕ್ಸ್ಟ್ ಮುಂಬರುವಂತ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ಬೋದು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಆಮೇಲೆ 2028ಕ್ಕೆ ಖಂಡಿತವಾಗಿ ನೀವು ನೋಡ್ತಿರ್ತೀರಿ ಬಿಜೆಪಿ ಬಾವುಟ ನಾವು ಇಲ್ಲಿ ಹಾಸ್ತೀವಿ. ಸರ್, ಯಾವ ಕಾರ್ಯತಂತ್ರನೂ ಬೇಡ, ನಮ್ಮ ಪಕ್ಷ ಕೊಡುವಂತ ಕಾರ್ಯತಂತ್ರಗಳು ಜಾಸ್ತಿ ಇದೆ. ಉದಾಹರಣೆಗೆ ಮಹಾರಾಷ್ಟ್ರ ಆಗ್ಬೋದು, ಇವತ್ತು ಡೆಲ್ಲಿ ನೋಡೋಗ್ಬೋದು. ಯಾಕಂದ್ರೆ ಡೆಲ್ಲಿಯಲ್ಲಿ ಇವತ್ತು 48 ಸೀಟ್ ಗೆಲ್ಲೋ ಮುಖಾಂತರ, ಮಹಾರಾಷ್ಟ್ರದ ಹೈಯೆಸ್ಟ್ ಮೆಜಾರಿಟಿ ಬರೋ ಮುಖಾಂತರ ಇವತ್ತು ಬಿಜೆಪಿ ಕಾರ್ಯಸೂಚಿಗೆ ಬೇಜಾನಿದೆ. ಅದಕ್ಕೆ ಸ್ಥಳೀಯ ನಾಯಕರನ್ನ ಸೇರಿಸ್ಕೊಂಡು ಸ್ಥಳೀಯ ಪರ ಹೋರಾಟಗಳು, ನಿಮ್ಗೆ ಗೊತ್ತಿದೆ ಈಗಾಗಲೇ ಕಾಂಗ್ರೆಸ್ ಎಷ್ಟು ದುರಾಡಳಿತ ಮಾಡ್ತಾ ಇದೆ. BC ಕಚೇರಿಯಲ್ಲಿ ಒಬ್ಬ ಮಹಿಳೆ ಸಿಕ್ಕಾಕೊಂಡಿದ್ದಾರೆ, 50,000 ರೂಪಾಯಿ ಕೇಳಿ 20,000 ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಪ್ರತಿ ಒಂದು ಏನಿವತ್ತು ಅಫಿಷಿಯಲ್ ಕಚೇರಿಗಳಲ್ಲಿ ಇವತ್ತು ಏಜೆಂಟ್ಗಳಿಗೆ ಅವಳಿ ಜಾಸ್ತಿ ಆಗಿದೆ. ಅದೇ ನಮ್ದು ಮೈನ್ ಟ್ರಂಪ್ ಕಾರ್ಡ್. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಏನು MLA ಗಳಿದ್ದಾರೆ, ಕಂಪ್ಲೀಟ್ ನಿಷ್ಕ್ರಿಯ ಆಗಿದ್ದಾರೆ. ಇವತ್ತು ಏಜೆಂಟ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ನೆಲ ಬಿದ್ದಿದೆ. ಆ ಕಾರಣಕ್ಕೆ ಇನ್ 3 ವರ್ಷ ಇದೆ. ಈ 3 ವರ್ಷದಲ್ಲಿ ಖಂಡಿತವಾಗಿ ಬಲಿಷ್ಠವಾದಂತಹ ಬಿಜೆಪಿ ಕಳಿಸಿ 4ರಿಂದ 5 ಕ್ಷೇತ್ರ ಬಿಜೆಪಿಯಲ್ಲಿ ಗೆಲ್ಲೋ ಮುಖಾಂತರ ನಾವು ಇಲ್ಲಿ ಬಾವುಟ ಹಾರಿಸ್ತೀವಿ ಅಂತ ಈ ಮುಖಾಂತರ ನಮ್ಗೆ ಹೇಳ್ತಾ ಇದೀವಿ. ಮೈತ್ರಿ ಪಕ್ಷದಲ್ಲಿ ಸರ್, ಸ್ಥಾನಮಾನ ಅವ್ರೇನ್ ಕೊಡ್ಬೇಕಾಗಿಲ್ಲ, ಮಲ್ಲೇಶ್ ಬಾಬು ಅವ್ರೇನ್ ಕೊಡ್ತಾ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ರೆಸ್ಪೆಕ್ಟ್ ಕೊಡ್ಬೇಕನ್ನೋದು ಹೋಗಿದೆ. ಖಂಡಿತವಾಗಿ ಅದಕ್ಕೆ ನಾನು ಒಂದು ಸೆಂಟ್ರಲ್ ನಿಂತ್ಕೊಂಡು ಆ ಕೆಲಸ ಮಾಡ್ತೀನಿ. ಈಗಾಗಲೇ ಕಾರ್ಯಕರ್ತರದ್ದು ಕ್ವಶನ್ಸ್ ಇದೆ. ಅದು ಖಂಡಿತವಾಗಿ ನಾನು ಇನ್ನೊಂದು 3-4 ದಿವಸದಲ್ಲಿ ಒಂದ್ ಕಡೆ ಸೇರಿಸಿ ಅವ್ರನ್ನ ಕರೆಸಿ ನಮ್ಮ ಕಾರ್ಯಕರ್ತರಿಗೆ ಈ ಭಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದ್ ಕಡೆ ಕುಣಿಸಿ ಏನಾಗ್ಬೇಕು, ಎತ್ತಾಗ್ಬೇಕು, ಮತ್ತೆ ಏನ್ ಕೆಲಸಗಳಾಗ್ಬೇಕು, ಏನು ಕೇಂದ್ರ ಸರ್ಕಾರದಿಂದ ಬರುವಂತ ಏನು ಕಾರ್ಯಗಳಿರ್ತವೆ, ಅಭಿವೃದ್ಧಿ ಕಾರ್ಯಗಳು, ಅವ್ರ ಮುಖಾಂತರ ಮಾಡಿ ಮತ್ತೆ ಎಲ್ಲದಕ್ಕೂ ಕೊಂಡೇ ಹಾಕ್ತೀನಿ. ನಮ್ಮ ಕಾರ್ಯಕರ್ತರಿಗೂ ಮಲ್ಲೇಶ್ ಬಾಬು ಕೊಂಡೇ ಹಾಕ್ತೀನಿ. ಯಾಕಂದ್ರೆ ನಾವು ಓಟ್ ಹಾಕಿ ಗೆಲ್ಸಿದೀವಿ, ಎಷ್ಟು ಓಟ್ ಕೊಟ್ಟಿದ್ದೀವಿ. ಖಂಡಿತವಾಗಿ ಆ ಕೆಲಸ ನಾನು ಚಾಚು ತಪ್ಪದೆ ಮಾಡ್ತೀನಿ. ಮಲ್ಲೇಶ್ ಬಾಬು ಅವರು ಸ್ಪಂದಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತವಾಗಿ ನೋಡಿ ಹೇಳ್ತೀನಿ, ಇಲ್ಲಿ ಒಳಪೇನ್ ಕೇಳ್ಕೊಂಡಿಲ್ಲ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಉಜ್ಬೇಕಷ್ಟೇ. ಕಾರ್ಯಕರ್ತರೆಲ್ಲ ಬಲಿಷ್ಠವಾಗಿದ್ದಾರೆ. ಇಲ್ಲಿ ಆ ಕಾರ್ಯಕರ್ತರಿಗೆ ಏನು ಬಲ ತುಂಬಬೇಕೋ ಆ ಬಲ ಪಕ್ಷ ಕೊಟ್ಟಿದೆ. ನನಗೂ ಒಂದು ಅವಕಾಶ ಕೊಟ್ಟಿದೆ. ನಾನು ಕಾರ್ಯಕರ್ತರ ಧ್ವನಿ ಹಾಕ್ತೀನಿ ಅಂತ ಫಸ್ಟ್ ದಿವಸ ಹೇಳಿದ್ದೆ. ಪ್ರತಿ ಬೂತ್ ಮಟ್ಟದ ಕಾರ್ಯಕರ್ತರ ಧ್ವನಿ ಹಾಕ್ತೀನಿ ಓಂಶಕ್ತಿ ತಿರುಪತಿ ಅಂತ ಹೇಳಿದೆ. ಅದು ಆ ಪಕ್ಷ ನಮ್ಗೆ ಒಂದು ಶಕ್ತಿ ಕೊಟ್ಟಿದೆ. ನಮ್ಮ ಕಾರ್ಯಕರ್ತರ ಪಡೆ ಇದೆ. ಇಲ್ಲಿ ಪಡೆ ಇಲ್ಲ ಅಂದ್ರೆ ಹೊಸ ಕಟ್ಟಬೇಕಾಯ್ತು. ಆ ಪಡೆ ಇದೆ. ಆ ಪಡೆ ಜೊತೆಗೆ ಈ ಪಡೆನ ಸೇರಿಸ್ಕೊಂಡು ಒಂದು ಬಲಿಷ್ಠವಾದಂತ ಬಿಜೆಪಿ ಮಾಡಿ ಮುಳಬಾಗಿಲಲ್ಲಿ ಕೂಡ ಒಂದು ಒಳ್ಳೆ ಬಲಿಷ್ಠವಾದಂತ ಬಿಜೆಪಿ ಕಟ್ತೀವಿ. ಖಂಡಿತವಾಗಿ ಅದನ್ನ ರಾಜ್ಯ ಮಟ್ಟದ ನಾಯಕರು ನಿರ್ಧಾರ ಮಾಡ್ತಾರೆ. ನನಗೆ ಅಷ್ಟು ಇದಿಲ್ಲ. ಯಾಕಂದ್ರೆ ಏನ್ ರಾಜ್ಯವ್ರು ಏನ್ ನಿರ್ಧಾರ ತಗೊಂಡ ಆ ಸ್ಥಳೀಯ ನಾಯಕರನ್ನು ಸೇರಿಸ್ಕೊಂಡು ಆ ನಿರ್ಧಾರಕ್ಕೆ ನಾವು ತಲೆ ಬಗ್ಸ್ತೀವಿ. ನೋಡಿ ಸರ್, ಅದು ಅವತ್ತು ಆಗಿ 12 ಗಂಟೆಗೆ ನಾವು ಕೋಲಾರದಲ್ಲಿ ಒಂದು ಭರ್ಜರಿ ವಿಜಯೋತ್ಸವ ಮಾಡಿದ್ವಿ. ಅದು ಫಸ್ಟ್ ಮೊದಲನೇದಾಗಿ ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಮುಳಬಾಗಿಲು ಅವರ ಕಾರ್ಯಕರ್ತರು ಲೀಡರ್ ಸಮೇತ ನಾವು ಮಾಡಿದ್ವಿ.
ನಿಮ್ಗೆ ಗೊತ್ತಾಗ್ತದೆ ಮುಂದಿನ ದಿವಸದಲ್ಲಿ. ಯಾಕಂದ್ರೆ ನಾನು ಎಲ್ಲ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ. ನಮ್ದೇ ಆದಂತ ಒಂದು ಸ್ಟ್ರಾಟಜಿ ಇರ್ತದೆ, ಆ ಸ್ಟ್ರಾಟಜಿಯಲ್ಲೇ ಕೆಲಸ ಮಾಡ್ತೀವಿ. ಖಂಡಿತವಾಗಿ ಮುಳುಬಾಗ್ಲು ಕೂಡ ಗೆಲುವಲ್ಲಿ ಸೇರ್ಕೊಂತದೆ ಅಂತ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾಗಬಹುದು, ಕಾರ್ಯಕರ್ತರಾಗಬಹುದು, ನಾವು ಜಿಲ್ಲಾಧ್ಯಕ್ಷರಾಗಿ ಏನಾದರೂ ಏನು ಸಲಹೆ ಎಲ್ಲ ಹಿರಿಯರಿದ್ರೆ, ನಾನೊಬ್ಬ ಸ್ವಲ್ಪ ಇನ್ನ ಚಿಕ್ಕವನು ಎಲ್ಲರಿಗೂ ಕಂಪೇರ್ ಮಾಡ್ಕೊಂಡ್ರೆ. ಯಾಕಂದ್ರೆ ಹಿರಿಯರಿದ್ರೆ ಅವ್ರ ಮಾರ್ಗದರ್ಶನದಲ್ಲೇ ನಾನು ಪಕ್ಷ ಕಟ್ಟಂತ ಪ್ರಯತ್ನ ಮಾಡ್ತೀನಿ.